ಬೀದಿ ಬದಿಯಲ್ಲಿ ಅಲೆದಾಡುವ ನಿರಾಶ್ರಿತರನ್ನ ಸಲಹಲೆಂದೇ ಕರ್ನಾಟಕ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ನಿರಾಶ್ರಿತರ ಪರಿಹಾರ ಕೇಂದ್ರವನ್ನು ಆರಂಭಿಸಿದೆ. ಪಚ್ಚನಾಡಿ ನಿರಾಶ್ರಿತರ ಕೇಂದ್ರವು ಅವುಗಳಲ್ಲಿ ಒಂದಾಗಿದ್ದು, ನೂರಾರು ಮಂದಿ ನಿರಾಶ್ರಿತರಿಗೆ ನೆಮ್ಮದಿಯ ಬದುಕನ್ನ ಕಟ್ಟಿಕೊಡ್ತಾ ಇದೆ. ಇವರೆಲ್ಲರೂ ಅನ್ಯ ಜಿಲ್ಲೆ ರಾಜ್ಯಗಳಿಂದ ಆಗಮಿಸಿ ಮಂಗಳೂರಿನ ಬೀದಿಗಳಲ್ಲಿ ಅಲೆದಾಡ್ತಾ ಇದ್ದ ನಿರಾಶ್ರಿತರು. ಇವರೆಲ್ಲರನ್ನೂ ಕರೆತಂದು ಮಂಗಳೂರಿನ ಪಚ್ಚನಾಡಿಯ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಸೇರ್ಪಡೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಆರಂಭಿಸಲಾಗಿರುವ ಈ ಕೇಂದ್ರದ ಮೂಲಕ ಇಂದು ಬೀದಿಗಳಲ್ಲಿ ಅಲೆದಾಡ್ತಾ ಇದ್ದ ಭಿಕ್ಷುಕರು, ನಿರಾಶ್ರಿತರು ಸನ್ನಡತೆಯ ಬದುಕನ್ನ ನಡೆಸುವಂತಾಗಿದೆ. ಕೆಲವರು ಮರಳಿ ಮನೆ ಸೇರಿದವರೂ ಇದ್ದಾರೆ. ಪಚ್ಚನಾಡಿ ನಿರಾಶ್ರಿತರ ಕೇಂದ್ರದಲ್ಲಿ ಪ್ರಸ್ತುತ 120 ಪುರುಷರು, 5 ಮಹಿಳಾ ನಿರಾಶ್ರಿತರು ವಾಸವಿದ್ದಾರೆ. ಬಂಧಿಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯವನ್ನ ಪರಿಶೀಲಿಸಿ ಬಳಿಕ ಕೇಂದ್ರಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ಅಧೀಕ್ಷಕರು. ನಾವು ಭಿಕ್ಷಾಟನೆ ನಿಷೇಧ ಕಾಯ್ದೆ ಪ್ರಸ್ತುತ ಈ ದಿನ ನಮ್ಮ ಕೇಂದ್ರದಲ್ಲಿ 120 ಪುರುಷ ನಿರಾಶ್ರಿತರು, 5 ಜನ ಮಹಿಳಾ ನಿರಾಶ್ರಿತರು ವಾಸವಿದ್ದಾರೆ. ಬಂಧಿಸಿದ ನಂತರ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇವೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಇಲ್ಲಿ ತಂದ ನಂತರ ಅವರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿ ಅವರ ವೈದ್ಯಕೀಯ ಪರೀಕ್ಷೆ ನಡೆಸಿ ಅವರನ್ನು ತಂದು ಇಲ್ಲಿ ವಾಸ ಮಾಡ್ತೇವೆ. ಇಲ್ಲಿ ಅವರಿಗೆ ಎನ್ವಲಪ್ಸ್, ಫೈಲ್ಸ್, ಹಾಗೆ ತೋಟಗಾರಿಕೆ ಐಡಿಯಲ್ ಆಗಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಇನ್ನು ಭಿಕ್ಷಾಟನೆ ನಿಷೇಧ ಕಾಯ್ದೆಯನ್ವಯ ನಿರಾಶ್ರಿತರ ಕೇಂದ್ರದಲ್ಲಿ 3 ವರ್ಷಗಳ ಕಾಲ ಇರಿಸಲು ಅವಕಾಶವಿದೆ. ಈ ನಡುವೆ ಅವರ ಮೂಲ ವಿಳಾಸವನ್ನ ಪತ್ತೆ ಮಾಡಿ ಮನೆಗೆ ಕಳುಹಿಸುವ ಕೆಲಸ ಕಾನೂನು ಪ್ರಕಾರವಾಗಿಯೇ ಮಾಡಲಾಗುತ್ತದೆ. ಒಂದು ವೇಳೆ ಮನೆ ಮಂದಿ ಯಾರೂ ಇಲ್ಲದೆ ಇದ್ದಲ್ಲಿ ಅವರನ್ನ ಅನಾಥಾಶ್ರಮಕ್ಕೆ ಕೂಡ ಕಳುಹಿಸಿಕೊಡಲಾಗುತ್ತದೆ. ಇಲ್ಲಿರುವ ನಿರಾಶ್ರಿತರ ಮೂಲಕ ಆರೋಗ್ಯಕರವಾದ ಚಟುವಟಿಕೆಗಳನ್ನು, ಸ್ವ ಉದ್ಯೋಗಕ್ಕೆ ಪೂರಕವಾದ ಕೆಲಸ ಕಾರ್ಯಗಳನ್ನು ಹಾಗೆ ಕೃಷಿ ಚಟುವಟಿಕೆಗಳನ್ನು ಕೂಡ ಮಾಡಿಸಲಾಗುತ್ತಿದೆ ಎನ್ನುತ್ತಾರವರು. ಬೆಳಿಗ್ಗೆ 6 ರಿಂದ 7 ಗಂಟೆ ತನಕ ಅವರಿಗೆ ವಾಕಿಂಗ್ ಮಾಡಿಸ್ತೇವೆ. ಹಾಗೆ ತದನಂತರ 7 ರಿಂದ 7:30 8:00 ತನಕ ನಾಷ್ಟ ಆಗ್ತದೆ. ತೋಟಗಾರಿಕೆ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ತೇವೆ. ಇದರಲ್ಲಿ ಬೇರೆ ಯಾರು ನಮ್ಮಲ್ಲಿ ವರ್ಕರ್ಸ್ ಇಲ್ಲ. ಏನು ನಮ್ಮ ಸೆಂಟರ್ ಇವತ್ತು ಮಂಗಳೂರು ನಿರಾಶ್ರಿತರ ಪರಿಹಾರ ಕೇಂದ್ರ ಕಾಣ್ತಿದೆ, ಅದರಲ್ಲಿ ನಮ್ಮ ನಿರಾಶ್ರಿತರು ಮಾಡಿರುವಂಥದ್ರಿಂದ ಈ ಕೇಂದ್ರ. ಈಗ ನಾವು ಬಂಧಿಸಿದ ಕೂಡಲೇ ಅವರನ್ನು ವಿಚಾರಣೆ ಮಾಡಿದ ಕೂಡಲೇ ಅವರು ದೂರವಾಣಿ ಸಂಖ್ಯೆ ಕೊಟ್ಟರೆ ಇಮಿಡಿಯೇಟ್ ನಾವು ದೂರವಾಣಿ ಕಾಲ್ ಮಾಡಿ ಅವರ ಮನೆಯವರನ್ನು ಸಂಪರ್ಕ ಮಾಡ್ತೇವೆ. ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ನಾವು 1 ವರ್ಷದ ಒಳಗೆ ಅವರು ಯಾರು ಬರದಿದ್ದರೆ ಅನಾಥಾಶ್ರಮಕ್ಕೆ ಸೇರಿಸುವಂಥ ಆಶ್ರಮಕ್ಕೆ ಅವರು ಜೀವಿತಾವಧಿಯ ತನಕ ನೋಡುವಂಥ ಆಶ್ರಮಕ್ಕೆ ನಾವು ಸೇರಿಸ್ತೇವೆ. ನಿರಾಶ್ರಿತರನ್ನು ಖುಷಿಯಾಗಿಟ್ಟುಕೊಳ್ಳಲು ಅವರನ್ನ ಆಟೋಟಗಳಲ್ಲೂ ಪಾಲ್ಗೊಳಿಸಲಾಗುತ್ತದೆ. ಅವರಿಗೆ ಖೋಖೋ, ಚೆಸ್, ಕ್ಯಾರಂ ಇತ್ಯಾದಿ ಕ್ರೀಡೆಗಳನ್ನು ಕೂಡ ಆಡಿಸಲಾಗುತ್ತಿದೆ. ಕೃಷಿ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸಿಕೊಳ್ಳಲಾಗುತ್ತಿದೆ. ಒಟ್ಟಿನಲ್ಲಿ ಪಚ್ಚನಾಡಿ ನಿರಾಶ್ರಿತರ ಕೇಂದ್ರದ ಮೂಲಕ ಹಲವು ಮಂದಿ ಮತ್ತೆ ತಮ್ಮ ನೈಜ ಬದುಕಿನತ್ತ ಮರಳುತ್ತಿರುವುದು ಸಂತಸದ ಸಂಗತಿ. ಕ್ಯಾಮರಾಮ್ಯಾನ್ ಗಣೇಶ್ ಪೂಜಾರಿ ಜೊತೆ ಚಂದ್ರಶೇಖರ್ ಅರಿಬೈಲು, ನಮ್ಮ ಕೂಡ ನ್ಯೂಸ್ 24/7.